Hello students, welcome back. So in the last class we discussed the quality property that is osmotic pressure. So ಅದರಲ್ಲಿ ಬಿಟ್ಟಿರುವಂಥ ಕೆಲವು ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡೋಣ ಫಸ್ಟ್. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಆನ್ ದ ಪ್ರಾಪರ್ಟಿ ಆಸ್ಮಾಟಿಕ್ ಪ್ರೆಷರ್. ಸೊ ನಾನು ಆಸ್ಮಾಸಿಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಕಾನ್ಸೆಪ್ಟ್ ಬಂದಿತ್ತಲ್ವಾ. ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಅಂದರೆ ಏನು ಅಂತೇಳಿ ಡೆಫಿನೇಷನ್ ಮಾಡಬೇಕು. ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ membrane which allows only the movement of solvent molecules but not the solute molecules. That is semi-permeable membrane. So definition ಏನು ಹೇಳಬೇಕಾದ್ರೆ ಇದು ಏನು ಮಾಡ್ತದೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಮಾತ್ರ ಅಲೋ ಮಾಡುತ್ತೆ ಮೂವ್ ಆಗಲಿಕ್ಕೆ, ಸಾಲ್ಯೂಟ್ ಮಾಲಿಕ್ಯೂಲ್ಸ್ನ ಅಲೋ ಮಾಡಲ್ಲ. ಅಂತ ಮೆಮ್ಬ್ರೇನ್ ಏನಂತ ಕರಿತೀವಿ ನಾವು, ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂತೇಳಿ ಕರಿತೀವಿ. ಓಕೆ, ಡೆಫಿನೇಷನ್ ಏನು ಹೇಳಬೇಕು, ಇಟ್ ಈಸ್ ಎ ಮೆಮ್ಬ್ರೇನ್ ವಿಚ್ ಅಲೋಸ್ ಓನ್ಲಿ ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಟ್ ನಾಟ್ solute molecules. That is called semi-permeable membrane. So ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ ಇದೆ. ಸೊ ಅನಿಮಲ್ ಬ್ಲಾಡರ್ ಇದೆ ಅಲ್ವಾ, ಅನಿಮಲ್ ಬ್ಲಾಡರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೆಮಿ-ಪರ್ಮಿಯಬಲ್ ಮೆಮ್ಬ್ರೇನ್. ಪಾರ್ಚ್ಮೆಂಟ್ ಪೇಪರ್ ಒಂದು ಎಕ್ಸಾಂಪಲ್ಲು. ಸೆಲ್ಲೋಫೇನ್ ಅನ್ನೋದು ಒಂದು ಆರ್ಟಿಫಿಷಿಯಲ್, ನಾವೇ ಜನರೇಟ್ ಮಾಡುವಂಥದ್ದು ಆರ್ಟಿಫಿಷಿಯಲ್ ಮೆಮ್ಬ್ರೇನ್. ಇವೆರಡು ನ್ಯಾಚುರಲ್. ಅನಿಮಲ್ ಬ್ಲಾಡರ್ ಅಂದರೆ ಸೊ ಪಿಗ್ಸ್ ಅಲ್ಲಿ ಸಿಗುತ್ತೆ, ಅನಿಮಲ್ ಬ್ಲಾಡರ್, ಪಿಗ್ ಬ್ಲಾಡರ್ ಅಂತ ಕರಿತೀವಿ. ಪಾರ್ಚ್ಮೆಂಟ್ ಪೇಪರ್ ದಟ್ ಇಸ್ ಆಲ್ಸೋ ನ್ಯಾಚುರಲ್. ಸೆಲ್ಲೋಫೇನ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಮೆಮ್ಬ್ರೇನ್. Okay, so these are all examples for semi-permeable membrane. So ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ ನಿಮಗೆ. semi-permeable membrane ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ತಿಳ್ಕೊಂಡ್ರೆ ಸಾಕು. ಓಕೆ, ಸೊ ಫಸ್ಟ್ ಆರ್ ನ್ಯಾಚುರಲ್ semi-permeable membranes. ಲಾಸ್ಟ್ ಎಕ್ಸಾಂಪಲ್ ಸೆಲ್ಲೋಫೇನ್ ಇದೆಯಲ್ಲ, ದಟ್ ಈಸ್ ಅನ್ ಆರ್ಟಿಫಿಷಿಯಲ್ semi-permeable membrane. ಸೊ ದಟ್ ಈಸ್ ಅಬೌಟ್ semi-permeable membranes. ಈಗ ನಾವು ಮೂರು ಟರ್ಮ್ಸ್ನ ತಿಳ್ಕೋಬೇಕು. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಆಸ್ಮಾಸಿಸ್ ಏನು ಓದಿದ್ವಿ, ಆಸ್ಮಾಟಿಕ್ ಪ್ರೆಷರ್ ಮೇಲೆ ನಮಗೆ ಮೂರು ಥರದ ಸೊಲ್ಯೂಷನ್ಸ್ ಬರ್ತದೆ. ಯಾವ್ದು, ಐಸೋಟಾನಿಕ್ ಸೊಲ್ಯೂಷನ್, ಹೈಪರ್ಟಾನಿಕ್ ಸೊಲ್ಯೂಷನ್ ಮತ್ತೆ ಹೈಪೋಟಾನಿಕ್ ಸೊಲ್ಯೂಷನ್ ಅಂತೇಳಿ ಮೂರು ಟರ್ಮ್ಸ್ ಬರ್ತದೆ. ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಐಸೋಟಾನಿಕ್ ಸೊಲ್ಯೂಷನ್. ನಿಮಗೆ ಐಸೋ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಐಸೋಟೋಪ್ಸ್ ಅಂತೇಳಿ ಓದಿದಿರಲ್ವಾ. ಐಸೋ ಮೀನ್ಸ್ ಸೇಮ್ ಅಂತೇಳಿ. ಐಸೋಟಾನಿಕ್, ಟಾನಿಕ್ ಅಂದ್ರೆ ಇಲ್ಲಿ ಸ್ಟ್ರೆಂತ್ ಆರ್ ಕಾನ್ಸಂಟ್ರೇಷನ್ ಅಂತೇಳಿ. ಓಕೆ, ಸೊ ಎರಡು ಸೇಮ್ ಕಾನ್ಸಂಟ್ರೇಷನ್ ಇರುವಂತಹ ಸೊಲ್ಯೂಷನ್ಸ್ನ ಅದೇ ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ನ ಡಿವೈಡ್ ಮಾಡಿ ಎರಡು ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟರೆ ಏನಾಗ್ಬೋದು, ಎರಡು ಸೇಮ್ ಕಾನ್ಸಂಟ್ರೇಷನ್ ಇದೆ ಅವಾಗ ದೇರ್ ವಿಲ್ ಬಿ ಆಬ್ವಿಯಸ್ಲಿ ನೋ ಮೂವ್ಮೆಂಟ್ ಆಫ್ ಸಾಲಿಡ್ ಮಾಲಿಕ್ಯೂಲ್ಸ್. ಯಾವ ಕಡೆಯಿಂದ ಸಾಲಿಡ್ ಮಾಲಿಕ್ಯೂಲ್ಸ್ ಮೂವ್ ಆಗಲ್ಲ, ಯಾಕಂದ್ರೆ ಎರಡು ಸೇಮ್ ಕಾನ್ಸಂಟ್ರೇಷನ್ ಇದೆ. ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಸಪರೇಟ್ ಮಾಡಿದ್ರೆ ಸೊ ದೇರ್ ವಿಲ್ ಬಿ ನೋ ಮೂವ್ಮೆಂಟ್. ಓಕೆ, ಸೊ ಆ ಥರದ ಸೊಲ್ಯೂಷನ್ಸ್ ನಾವೇನಂತ ಕರಿತೀವಿ, ಐಸೋಟಾನಿಕ್ ಅಂತ ಕರಿತೀವಿ. ಸೊ ಐಸೋಟಾನಿಕ್ ಅಂತ ಕರಿಬೇಕಂದ್ರೆ ಆಬ್ವಿಯಸ್ಲಿ ದ ಕಾನ್ಸಂಟ್ರೇಷನ್ ಆರ್ ದ ಸ್ಟ್ರೆಂತ್ ಮಸ್ಟ್ ಬಿ ಸೇಮ್. ಸೊ ಆದ್ರೆ ನಾವು ಇದನ್ನ ಆಸ್ಮಾಟಿಕ್ ಪ್ರೆಷರ್ ಟರ್ಮ್ಸ್ ಅಲ್ಲಿ ಹೇಳಬೇಕು, ಸರಿನಾ. ಎರಡು ಸೇಮ್ ಸೊಲ್ಯೂಷನ್ ತಗೋಬೇಕು ಅಂತ ಇಲ್ಲ. ಸೊ ದೇರ್ ಮೋಲಾರ್ ಸ್ಟ್ರೆಂತ್ ಮಸ್ಟ್ ಬಿ ಸೇಮ್. ಸೊ ಹಾಗಾದ್ರೆ ಐಸೋಟೋನಿಕ್ ಸೊಲ್ಯೂಷನ್ ನ ಇನ್ ಟರ್ಮ್ಸ್ ಆಫ್ ಆಸ್ಮಾಟಿಕ್ ಪ್ರೆಷರ್ ನಾವು ಡಿಫೈನ್ ಮಾಡಬೇಕು. ಏನು ಡೆಫಿನೇಷನ್, ದ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್ ವೆನ್ ಕಂಪೇರ್ ಟು ಅದರ್ ಸೊಲ್ಯೂಷನ್, ದಟ್ ಈಸ್ ರೆಫರ್ಡ್ ಆಸ್ ಐಸೋಟಾನಿಕ್ ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಅದರಷ್ಟೇ ಆಸ್ಮಾಟಿಕ್ ಪ್ರೆಷರ್ ಇರುವಂತಹ ಸೊಲ್ಯೂಷನ್ ನಾವು ಏನಂತ ಕರಿತೀವಿ, ಐಸೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ RBC kept in 0.9% NaCl ಸೊಲ್ಯೂಷನ್. 0.9% NaCl ಸೊಲ್ಯೂಷನ್ ಪ್ರಿಪೇರ್ ಮಾಡಿ ಅದರೊಳಗೆ RBCs ನ ಆಡ್ ಮಾಡಿದ್ರೆ, RBCs ರೆಡ್ ಬ್ಲಡ್ ಸೆಲ್ಸ್ ನ ಅದರೊಳಗಡೆ ಇಟ್ಟರೆ RBC ಒಳಗಡೆ ಇರುವಂತ ಫ್ಲೂಯಿಡ್ ಸ್ಟ್ರೆಂತ್ ಏನಿದೆ ಅಥವಾ RBC ಒಳಗಡೆ ಇರುವಂತ ಸೊ ಸೈಟೋಪ್ಲಾಸಮ್ ಅಂತ ಏನ್ ಕರಿತೀವಿ ಅದ್ರದ್ದು ಸ್ಟ್ರೆಂತ್ ಏನಿದೆ ಮತ್ತೆ ಹೊರಗಡೆ NaCl ಸ್ಟ್ರೆಂತ್ ಏನಿದೆ, ಎರಡು ಸೇಮ್ ಇದೆ. ಹಾಗಾಗಿ ವಾಟರ್ NaCl ಇಂದ ವಾಟರ್ RBC ಒಳಗಡೆನೂ ಮೂವ್ ಆಗಲ್ಲ, RBC ಒಳಗಡೆ ಇರುವಂತ ವಾಟರ್ NaCl ಸೊಲ್ಯೂಷನ್ ಒಳಗಡೆನೂ ಬರಲ್ಲ, ಸರಿನಾ. ಸೊ ದೇ ಆರ್ ಸೆಟ್ ಟು ಬಿ ಹ್ಯಾವಿಂಗ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಓಕೆ, ಸೊ RBC kept in 0.9% NaCl solution is an example for isotonic solution. Second is hypertonic solution. Hyper means higher ಅಂತ, ಸರಿನಾ. ಸೊ ಹಾಗಾದ್ರೆ ಡೆಫಿನೇಷನ್ ಏನು, ಎ ಸೊಲ್ಯೂಷನ್ ಹ್ಯಾವಿಂಗ್ ಹೈಯರ್ ಆಸ್ಮಾಟಿಕ್ ಪ್ರೆಷರ್ ವೆನ್ ಕಂಪೇರ್ ಟು ದ ಅದರ್ ಸೊಲ್ಯೂಷನ್, ದಟ್ ಈಸ್ ರೆಫರ್ಡ್ ಆಸ್ ಹೈಪರ್ಟಾನಿಕ್ ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಆಸ್ಮಾಟಿಕ್ ಪ್ರೆಷರ್ ಇರುವಂತಹ ಸೊಲ್ಯೂಷನ್ ನಾವೇನಂತ ಕರಿತೀವಿ, ಹೈಪರ್ಟಾನಿಕ್ ವಿತ್ ರೆಸ್ಪೆಕ್ಟ್ ಟು ದಟ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಸರಿನಾ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಹೈಪರ್ಟಾನಿಕ್. ಎ ಸೊಲ್ಯೂಷನ್ ಹ್ಯಾವಿಂಗ್ higher osmotic pressure compared to other solution is referred as hypertonic solution. ಹಾಗಾದ್ರೆ ಇದನ್ನೇ ಎಕ್ಸಾಂಪಲ್ ಕೊಡೋದಾದ್ರೆ ಏನ್ ಹೇಳ್ಬೋದು, RBCs kept in a NaCl solution whose concentration is higher than 0.9%. ಈಗ 0.9% ಗಿಂತ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ NaCl.
0.9ಗಿಂತ ಜಾಸ್ತಿ ಪರ್ಸೆಂಟೇಜ್ NaCl ಡಿಸಾಲ್ವ್ ಮಾಡಿ ಅದರೊಳಗಡೆ RBC ಇಟ್ಟರೆ ಈಗ ಅವೆರಡರದ್ದು ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇರಲ್ಲ, ಸರಿನಾ? ಸೊ RBC ಒಳಗಡೆ ಇರುವಂಥ ಸೈಟೋಪ್ಲಾಸಮ್ಗೆ ಕಂಪೇರ್ ಮಾಡಿದ್ರೆ, RBC ಒಳಗಡೆ ಇರುವಂಥ ಫ್ಲೂಯಿಡಿಗೆ ಕಂಪೇರ್ ಮಾಡಿದ್ರೆ ಈ NaClದು ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದೆ, ಸರಿನಾ? ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ, ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ. ಹಾಗಾದ್ರೆ ಈಗ RBC ಮೆಂಬ್ರೇನ್ ಇದೆಯಲ್ಲ, ದಟ್ ಆಕ್ಟ್ಸ್ ಆಸ್ ಎ ಸೆಮಿ ಪರ್ಮೇಬಲ್ ಮೆಂಬ್ರೇನ್. RBC ಒಳಗಡೆ ಇರುವಂಥ ಸುತ್ತ ಇರುವಂಥ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಇದೆ, ಸೆಲ್ ಮೆಂಬ್ರೇನು, ದಟ್ ವಿಲ್ ಆಕ್ಟ್ ಆಸ್ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಏನಾಗುತ್ತೆ ಅವಾಗ? ಸೊ ಈ RBC ಅಂತ ಅನ್ಕೊಳ್ಳೋಣ ಇದು. ಸೊ ಅದನ್ನ ಈಗ NaCl ಸೊಲ್ಯೂಷನ್ ಒಳಗಡೆ ಇಟ್ಟಿದ್ದೀವಿ. ಸೊ ದಿಸ್ ಇಸ್ ಅನ್ RBC. ಈ RBC ಒಳಗಡೆ ಏನಿರ್ತದೆ? ಇದ್ರೊಳಗಡೆ ಫ್ಲೂಯಿಡ್ ಇರ್ತದೆ, ಸರಿನಾ? ಸೊ ದಿಸ್ ಈಸ್ RBC, ಸರಿನಾ? ಸೊ ಇಫ್ ದಿಸ್ ಕಾನ್ಸಂಟ್ರೇಷನ್ ಈಸ್ ಮೋರ್ ದ್ಯಾನ್ 0.9%, NaCl ಸೊಲ್ಯೂಷನ್ ಇದು 0.9%ಗಿಂತ ಜಾಸ್ತಿ ಇದೆ NaCl ಸೊಲ್ಯೂಷನ್ ಕಾನ್ಸಂಟ್ರೇಷನ್. ಅವಾಗ ಏನಾಗುತ್ತೆ? ಇದು ಹೈಯರ್ ಕಾನ್ಸಂಟ್ರೇಷನ್ ಆಯಿತು, ಇದು ಲೋಯರ್ ಕಾನ್ಸಂಟ್ರೇಷನ್ ಆಯಿತು. ಇದೇನಾಗಬೇಕು? ಆಬ್ವಿಯಸ್ಲಿ ಆಸ್ಮೋಸಿಸ್ ಆಗಬೇಕು. ಆಸ್ಮೋಸಿಸ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಸಾಲಿಡ್ ಮಾಲಿಕ್ಯೂಲ್ಸ್ ಯಾವ ಕಡೆ ಆಗಬೇಕೀಗ? ಲೋಯರ್ ಕಾನ್ಸಂಟ್ರೇಷನ್ ಹೈಯರ್ ಕಾನ್ಸಂಟ್ರೇಷನ್ ಆಗುತ್ತಲ್ವಾ? ಸೊ ಲೋಯರ್ ಕಾನ್ಸಂಟ್ರೇಷನ್ ಯಾವ್ದು ಇವಾಗ? RBC ಒಳಗಡೆ ಇರುವಂಥ ಫ್ಲೂಯಿಡ್ ಲೋಯರ್ ಕಾನ್ಸಂಟ್ರೇಷನ್. ಸೊ ಅದರೊಳಗಡೆಯಿಂದ ವಾಟರ್ ಏನಾಗುತ್ತೆ? ದಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಔಟ್ ಆಫ್ ದ RBCs. RBC ಇಂದ ಹೊರಗಡೆಗೆ ವಾಟರು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ಪೆರಿಕಲ್ ಶೇಪ್ ಇದ್ದಂಥ RBCs ಏನಾಗುತ್ತೆ? ದೇ ವಿಲ್ ಲೂಸ್ ಶೇಪ್ ಕಳ್ಕೊಂಡು, ಸೊ ದೇ ಬಿಕಮ್ ಫ್ಲಾಸಿಡ್. ಸೊ ದೇ ಗೆಟ್ ಸ್ಟ್ರಿಂಕ್. ಸೊ ಈ ಸ್ಟ್ರಿಂಕ್ ಆಗ್ಬಿಡುತ್ತೆ, RBCಯ ಶೇಪ್ ಹೊರಟೋಗುತ್ತೆ, ಈ ರೌಂಡ್ ಶೇಪ್ ಹೊರಟೋಗ್ಬಿಟ್ಟು ಅದು ವಾಟರ್ನೆಲ್ಲ ಲಾಸ್ ಮಾಡ್ಕೊಂಡು, ಸೊ ದೇ ಸ್ಟ್ರಿಂಕ್. RBC ಏನಾಗುತ್ತೆ? ಸ್ಟ್ರಿಂಕ್ ಆಗುತ್ತೆ. ಅಥವಾ RBCಯ ಸೆಲ್ ಸೈಜ್ ಡಿಕ್ರೀಸ್ ಆಗುತ್ತೆ, ಸರಿನಾ? ಇಟ್ ಈಸ್ ಡ್ಯೂ ಟು ಎಕ್ಸಾಸ್ಮಾಸಿಸ್ ಅಂತ ಕರಿತೀವಿ ಅದನ್ನ, ಸರಿನಾ? ಎಕ್ಸಾಸ್ಮಾಸಿಸ್ ಅಂದ್ರೆ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಔಟ್ ಆಫ್ ದ ಸೆಲ್. ಸೊ ಎಕ್ಸಾಸ್ಮಾಸಿಸ್ ಆಗುತ್ತೆ, ಸೆಲ್ ಶ್ರಿಂಕ್ ಆಗುತ್ತೆ, ಸರಿನಾ? ಸೊ ಅದು ಎಕ್ಸಾಂಪಲ್ ಹೈಪರ್ಟಾನಿಕ್ ಸೊಲ್ಯೂಷನ್ಗೆ. ಈಗ ಥರ್ಡ್ ಕೇಸ್ ತಗೊಳ್ಳೋಣ, ಹೈಪೋಟಾನಿಕ್ ಸೊಲ್ಯೂಷನ್. ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಏನು? ರಿವರ್ಸ್. ಎ ಸೊಲ್ಯೂಷನ್ ಹ್ಯಾವಿಂಗ್ ಲೋಯರ್ ಆಸ್ಮಾಟಿಕ್ ಪ್ರೆಷರ್ ಕಂಪೇರ್ ಟು ದ ಅದರ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಹೈಪೋಟಾನಿಕ್ ಸೊಲ್ಯೂಷನ್. ಹಾಗಾದ್ರೆ ಇದು 0.9%ಗಿಂತ ಕಡಿಮೆ ಕಾನ್ಸಂಟ್ರೇಷನ್ ಪ್ರಿಪೇರ್ ಮಾಡೋಣ NaCl. ಸೊ ವಿಚ್ ಈಸ್ ಲೆಸ್ ದ್ಯಾನ್ 0.9% ಕಾನ್ಸಂಟ್ರೇಷನ್. ಸೊ 0.9%ಗಿಂತ ಕಡಿಮೆ NaCl ಇರುವಂಥ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರೆ ಅದರೊಳಗಡೆ RBC ಇಟ್ಟರೆ ಏನಾಗ್ಬೋದು? ಸೊ ದಟ್ ಇಸ್ ದ ನೆಕ್ಸ್ಟ್ ಕೇಸ್. ಏನಾಗುತ್ತೆ ಇವಾಗ? ಸೊ ಈಗ ಕಾನ್ಸಂಟ್ರೇಷನ್ ಎರಡರದ್ದು ಕಂಪೇರ್ ಮಾಡಿದ್ರೆ ಆಸ್ಮಾಟಿಕ್ ಪ್ರೆಷರ್ ಇದಕ್ಕೆ ಜಾಸ್ತಿ ಆಗುತ್ತೆ, ಇದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ಇದ್ರ ಆಸ್ಮಾಟಿಕ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಸರಿನಾ? ಸೊ ದಿಸ್ ಈಸ್ ಹ್ಯಾವಿಂಗ್ ಹೈಯರ್ ಕಾನ್ಸಂಟ್ರೇಷನ್, ದಿಸ್ ಈಸ್ ಹ್ಯಾವಿಂಗ್ ಲೋಯರ್ ಕಾನ್ಸಂಟ್ರೇಷನ್. ಈಗಲೂ ಸಹ ಆಸ್ಮಾಸಿಸ್ ಆಗುತ್ತೆ ಅಕ್ರಾಸ್ ದ ಮೆಂಬ್ರೈನ್ ಆಫ್ RBC ಮೆಂಬ್ರೈನ್ ಸೆಮಿ ಪರ್ಮೇಬಲ್ ಮೆಂಬ್ರೈನ್ ಇವಾಗ, ಸರಿನಾ? ಯಾವ ಕಡೆಯಿಂದ ಯಾವ ಕಡೆ ಆಗುತ್ತೆ? ವಾಟರ್ ಮಾಲಿಕ್ಯೂಲ್ NaCl ಸೊಲ್ಯೂಷನ್ ಇಂದ ಒಳಗಡೆ ನುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಇಂಟು RBCs. ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಮೂವ್ ಇಂಟು ದ RBCs. ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ, ಎಂಡ್ ಆಸ್ಮಾಸಿಸ್ ಆಗುತ್ತೆ. ಎಂಡ್ ಆಸ್ಮಾಸಿಸ್ ಆದ್ರೆ ಏನಾಗುತ್ತೆ? ದ RBCs ಗೆಟ್ ಟರ್ಜಿಡ್. ಸೊ ಆ ಕಂಡೀಷನ್ ಫುಲ್ಲು ಬಲ್ಜ್ ಆಗಿರುವಂಥದ್ದು ಅಥವಾ ಫುಲ್ಲು ವಾಟರ್ ತುಂಬಿಕೊಂಡಿರುವಂಥ RBCs ಟರ್ಜಿಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಅಥವಾ ಸೈಜ್ ಆಫ್ ದ RBCs ಇನ್ಕ್ರೀಸಸ್ ಆರ್ ದ RBC ಸೆಲ್ಸ್ ಗೆಟ್ ಟರ್ಜಿಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ತುಂಬ ವಾಟರ್ ತುಂಬ್ಕೊಂಡ್ಬಿಟ್ಟು ಅದು ಬಲ್ಜ್ ಆಗುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ ಸೈಜು. ಸೊ ಆ ಕಂಡೀಷನ್ ಟರ್ಜಿಡ್ ಸೆಲ್ ಅಂತ ಕರಿತೀವಿ, ಟರ್ಜಿಡ್ RBC ಸೆಲ್. ಸೊ ದಿಸ್ ಈಸ್ ಡ್ಯೂ ಟು ಎಂಡಾಸ್ಮೋಸಿಸ್. ಎಂಡಾಸ್ಮೋಸಿಸ್ ಆದಾಗ ಆಗುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೈಪೋಟಾನಿಕ್ ಸೊಲ್ಯೂಷನ್. ನೋಡಿ, ಐಸೋಟಾನಿಕ್ ಅಂದ್ರೆ ಸೊಲ್ಯೂಷನ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಕಂಪೇರ್ಡ್ ಟು ಅದರ್ ಸೊಲ್ಯೂಷನ್. ಸೊ RBCs in 0.9% NaCl. ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಎ ಸೊಲ್ಯೂಷನ್ ಹ್ಯಾವಿಂಗ್ ಹೈಯರ್ ಆಸ್ಮಾಟಿಕ್ ಪ್ರೆಷರ್ ಕಂಪೇರ್ಡ್ ಟು ಅದರ್ ಸೊಲ್ಯೂಷನ್, ಅದನ್ನು ಹೈಪರ್ಟಾನಿಕ್ ಅಂತ ಕರಿತೀವಿ. ಸೊ ಹಾಗಾದ್ರೆ solution containing greater than 0.9% NaCl. So that is hypertonic compared to RBCs. So next third case of hypotonic. A solution having lower osmotic pressure compared to other solution is called hypotonic solution. ಇದಕ್ಕೆ ಎಕ್ಸಾಂಪಲ್, ಸೊ ಸೊಲ್ಯೂಷನ್ ವಿತ್ ಲೆಸ್ ದ್ಯಾನ್ 0.9% NaCl ಸೊ ಈಸ್ ಹೈಪೋಟಾನಿಕ್ ಕಂಪೇರ್ ಟು RBCs ಕಂಪೇರ್ ಮಾಡಿದ್ರೆ ಸೊ ಲೆಸ್ ದ್ಯಾನ್ 0.9% ಇರೋದು ಹೈಪೋಟಾನಿಕ್ ಆಗುತ್ತೆ. ಸೊ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕೇಸ್ ಹೇಳಿದ್ದೀನಿ. ಸೊ ಹೈಯರ್ ದ್ಯಾನ್ 0.9% ಇಟ್ಟರೆ ಏನಾಗುತ್ತೆ, ಲೋಯರ್ ದ್ಯಾನ್ 0.9% NaCl ಒಳಗಡೆ ಇಟ್ಟರೆ ಏನಾಗುತ್ತೆ. ಎಕ್ಸಾಕ್ಟ್ಲಿ 0.9% ಇಟ್ಟರೆ ಏನೂ ಆಗಲ್ಲ, RBC ಹೇಗಿರುತ್ತೋ ಹಾಗೆ ಇರುತ್ತೆ. ಓಕೆನಾ? ಸೊ ದಟ್ ಈಸ್
ದೋಸ್ ಆರ್ ದ 3 ಕೇಸಸ್. ಸೊ ಇವಾಗ ನಾವು ರಿಮೈನಿಂಗ್ ಟಾಪಿಕ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ರಿಗಾರ್ಡಿಂಗ್ ಸೆಮಿಪರ್ಮಿಯಬಲ್ ಮೆಂಬ್ರೇನ್ಸ್ and the 3 types of solution based on osmotic pressure. So now we will solve the problem on osmotic pressure. Osmotic problem pressure ಮೇಲೆ ಒಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನಾನು ಇಲ್ಲಿ ಬೋರ್ಡ್ ಮೇಲೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಬರೆದ್ಬಿಟ್ಟಿದ್ದೀನಿ. ಸೊ ಆಸ್ಮೋಟಿಕ್ ಪ್ರೆಷರ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ನ ಬರೆದಿದ್ದೀನಿ. ಜಸ್ಟ್ ಐ ವಿಲ್ ರೀಡ್ ಔಟ್ ಒನ್ಸ್. ಸೊ ನಿಮ್ಮ ರೆಫರೆನ್ಸ್ಗೆ ಒಂದ್ಸಲ ಓದ್ತಿದ್ದೀನಿ. 300 cm³ of an aqueous solution of a protein contains 2.12 grams of the protein. 300 cm³ ಒಂದು aqueous solution ಇದೆ ಪ್ರೋಟೀನ್ದು. ಸೊ ಅದರೊಳಗಡೆ 2.12 grams ಇದೆ ಪ್ರೋಟೀನಿನ ವೆಯ್ಟ್ ಡಿಸಾಲ್ವ್ ಮಾಡಿರೋದು. ಸೊ ಇಟ್ಸ್ ಆಸ್ಮಾಟಿಕ್ ಪ್ರೆಷರ್ ಆಫ್ ಸಚ್ ಸೊಲ್ಯೂಷನ್ ಅಟ್ 300 ಕೆಲ್ವಿನ್ ಟೆಂಪರೇಚರ್ ಮೆನ್ಷನ್ ಮಾಡಿದರೆ ಈಸ್ ಫೌಂಡ್ ಟು ಬಿ 3.89 × 10⁻³ ಬಾರ್ ಆಸ್ಮಾಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಮೊಲಾರ್ ಮಾಸ್ ಆಫ್ ದ ಪ್ರೋಟೀನ್ ಡಿಸಾಲ್ವ್ ಆಗಿರೋದು, ಹಾಗಾಗಿ ಅದೇ ಸಾಲ್ಯೂಟ್ ಇಲ್ಲಿ, ಸರಿನಾ? ಸೊ ಅದ್ರದ್ದು ಮೊಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಓಕೆ, ಸೊ ನಾವು ವಿ ವಿಲ್ ಸಿ ವಾಟ್ ಆರ್ ದ ಗಿವನ್ ವ್ಯಾಲ್ಯೂಸ್. ಗಿವನ್ ಏನೇನು ಅಂತ ನೋಡೋಣ. ಗಿವನ್ ನೋಡಿ, ವಾಲ್ಯೂಮ್ ಕೊಟ್ಟಿದ್ದಾರೆ 300 cm³ ಅಂತೇಳಿ. 300 cm³ 300 ml. ಸೊ ನಮಗೆ ಇದು ಲೀಟರ್ಸ್ ಅಲ್ಲಿ ಬೇಕು. ಈ ಫಾರ್ಮುಲಾದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ವಾಲ್ಯೂಮ್ ಟರ್ಮ್ ಯಾವಾಗಲೂ ಲೀಟರ್ಸ್ ಅಲ್ಲಿ ಇರುತ್ತೆ. ಸೊ ನಾವು ಲೀಟರ್ಸ್ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇಲ್ಲಿ 300 cm³ ಅಂತ ಕೊಟ್ಟಿದ್ದಾರೆ, ಅದನ್ನ ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. 300 ml ಅಂದ್ರೆ 300 cm³ ಅಂದ್ರೆ ಎಷ್ಟು ಲೀಟರ್? ಇಟ್ ಈಸ್ 0.3 ಲೀಟರ್ಸ್. 0.3 ಲೀಟರ್ ಅಂದ್ರೆ ಬಂದ್ರೆ 300 cm³ ಅಂದ್ರೆ ಒಂದು. ನೋಡಿ, 300 cm³ ನ 0.3 ಲೀಟರ್ಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ WB ಪ್ರೋಟೀನಿನ ಮಾಸ್ ಕೊಟ್ಟಿದ್ದಾರೆ, ದಟ್ ಈಸ್ 2.12 grams. ಟೆಂಪರೇಚರ್ ಕೊಟ್ಟಿದ್ದಾರೆ 300 ಕೆಲ್ವಿನ್. ಆಸ್ಮಾಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ, ಅದ್ರ ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ಮತ್ತೆ ಆರ್ ಇದೆ ಅಲ್ವಾ ಕಾನ್ಸ್ಟೆಂಟ್, ಅದನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 0.0823 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಅನ್ನೋದು ಆಕ್ಚುಲಿ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಆರ್. ಸೊ ಫಾರ್ ದಿಸ್ ಪ್ರಾಬ್ಲಮ್, ಓಕೆ, ಈಗ ನಮಗಿರೋದು ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ WB ವ್ಯಾಲ್ಯೂ ನೋಡಿ, WB ಎಷ್ಟಿದೆ? 2.12 ಗ್ರಾಮ್. ಆರ್ ವ್ಯಾಲ್ಯೂ ಅಲ್ಲಿ ಎಷ್ಟಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 0.0823. ಟೆಂಪರೇಚರ್ ಎಷ್ಟಿದೆ? 300 ಕೆಲ್ವಿನ್ ಇದೆ. ಕೆಳಗಡೆ ಪೈ ವ್ಯಾಲ್ಯೂ, ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ನೋಡಿ 3.89 × 10⁻³ ಇದೆ. ಇಂಟು ವಾಲ್ಯೂಮ್ ನಾನು ಹೇಳಿದೆ ಲೀಟರ್ಸ್ ಅಲ್ಲಿ ಬರ್ಕೋಬೇಕು ಅಂತ, 0.3 ಲೀಟರ್ಸ್. 300 cm³ ಲೀಟರ್ಸ್ ಅಲ್ಲಿ ಬರ್ಕೊಂಡಿದ್ದೀವಿ. ಇಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಾಲ್ವ್ ಮಾಡಬೇಕು. ಏನು ಮಾಡಬೇಕು? ನ್ಯೂಮರೇಟರ್ನೆಲ್ಲ ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕು. ನ್ಯೂಮರೇಟರ್ ಬಂದಿರೋ ವ್ಯಾಲ್ಯೂನ ಡಿನಾಮಿನೇಟರಿಂದ ಡಿವೈಡ್ ಮಾಡಬೇಕು, ನಮಗೆ ಇಲ್ಲಿ ವ್ಯಾಲ್ಯೂ ಬರ್ತದೆ. ಸೊ ನೀವು ಕ್ಯಾಲ್ಕುಲೇಟರ್ ಹಾಕಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತದೆ ವ್ಯಾಲ್ಯೂ ಅಂತ. ಬಂತ ವ್ಯಾಲ್ಯೂ? ಸೊ 44852.4 grams. 4 grams per mole. ಇಷ್ಟು ಬರ್ತದೆ ಅಲ್ಲಿ. 44,852.4 grams per mole is the value which comes to be the answer for this problem. ಓಕೆ, ನೀವು ಒಂದ್ಸಲ ಕ್ಯಾಲ್ಕುಲೇಟರ್ ಚೆಕ್ ಮಾಡಿ ನಿಮಗೆ ಇಷ್ಟ ವ್ಯಾಲ್ಯೂ ಬಂದಿರ್ತದಂತ. ಸೊ ಒಂದ್ಸಲ ಮಾಡಿ ನಿಯರ್ ವ್ಯಾಲ್ಯೂನಾದ್ರೂ ಬರ್ತದೆ. ಓಕೆ, ಸೊ ಇದೇ ಥರದ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ನಲ್ಲೂ ಕೇಳ್ತಾರೆ. ನೋಡಿ, 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ. ಈ 4 ಕಾಲಿಗೇಟಿವ್ ಪ್ರಾಪರ್ಟಿಲೂ ಈ ಮೊಲಾರ್ ಮಾಸ್ MB ಏನಿದೆ ಅದ್ರ ಕ್ಯಾಲ್ಕುಲೇಷನ್ಗೆ ಪ್ರತಿಯೊಂದಕ್ಕೂ ಫಾರ್ಮುಲಾ ಇದೆ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನ 3 ಮಾರ್ಕಿಗೆ ಕಂಪಲ್ಸರಿ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಓಕೆ, ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. ಸೊ ಈಗ ನಾವು ಸೊಲ್ಯೂಷನ್ ಎಂಡಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗಿದೆ. ಅಬ್ನಾರ್ಮಲ್ ಮೊಲಾರ್ ಮಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನ ಸಿಲೆಬಸ್ ಅಲ್ಲಿ ಈ ವರ್ಷ ಇದೆಯೋ ಇಲ್ವೋ ನೋಡೋಣ. ಸೊ ಫಾರ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಚಾಪ್ಟರ್ ಸೊಲ್ಯೂಷನ್ಸ್. ನಿಮ್ಗೆ ಏನೇ ಡೌಟ್ಸ್ ಇದೋ ಸೊಲ್ಯೂಷನ್ಸ್ ಮೇಲೆ ಯು ಕ್ಯಾನ್ ಆಸ್ಕ್. ಸೊ ಯು ಕ್ಯಾನ್ ಆಸ್ಕ್ ಮೀ. ಥ್ಯಾಂಕ್ ಯು.